ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಶಿಕ್ಷಣವೇ ಶಕ್ತಿ ಅವಾರ್ಡ್ 2025 ಅನ್ನ ನೀಡಲಾಗ್ತಾ ಇದೆ. ಇದು ಯಾವ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರಸಕ್ತ ವರ್ಷದಲ್ಲಿ ಅಂದ್ರೆ ಮಾರ್ಚ್ 2025ರಲ್ಲಿ 3ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು, ಅಥವಾ ಮಾರ್ಚ್ 2024ರಲ್ಲಿ 4ನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಈ ಟಾಲೆಂಟ್ ಪರೀಕ್ಷೆಯನ್ನ ಶಿವಮೊಗ್ಗ ನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ಪರೀಕ್ಷೆಯನ್ನ ಪ್ರತಿ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಏಪ್ರಿಲ್ ತಿಂಗಳಲ್ಲಿ ನಡೆಸಲಾಗ್ತಾ ಇದೆ. ಈ ಪರೀಕ್ಷೆಯಲ್ಲಿ ಹಾಜರಾಗಬೇಕಂತಹ ವಿದ್ಯಾರ್ಥಿಗಳು 4 ಮತ್ತು 5. ಈ ಪರೀಕ್ಷೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರುತ್ತೆ. ಇಲ್ಲಿ ಟೋಟಲ್ ಪ್ರೈಸಸ್ 2,35,000 ಪ್ರೈಸ್ ಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಸರ್ 2,35,000 ಅಂತ ಹೇಳ್ತಾ ಇದ್ದೀರಾ ಸರ್, 5,30,000 ಒಬ್ಬರಿಗೆ ಕೊಡ್ತೀರಾ ಸರ್? ಸಂಪೂರ್ಣವಾದ ವಿಡಿಯೋವನ್ನು ನೋಡಿ, ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮೊಟ್ಟ ಮೊದಲನೇದಾಗಿ ಈ ಎಕ್ಸಾಮಿನೇಷನ್ ಯಾಕೆ ಕಂಡಕ್ಟ್ ಮಾಡ್ತಾ ಇದೀವಿ ಅನ್ನೋದಾದ್ರೆ, ಶಾಲೆಗಳಲ್ಲಿ ನೀವು ಬಾಯ್ಪಾಠ ಮಾಡಿ ಬರೀತಕ್ಕಂತಹ ಪರೀಕ್ಷೆಗೂ ಈ ಎಕ್ಸಾಮಿನೇಷನ್ಸ್ಗೂ ಡಿಫರೆನ್ಸ್ ಇರುತ್ತೆ. ಇಲ್ಲಿ ನಾವು ಕೊಡ್ತಕ್ಕಂತಹ ಪ್ರಶ್ನೆಗಳು ನೀವು ಓದಿದ್ದೇ ಪ್ರಶ್ನೆಗಳು ಆಗಿರುತ್ತೆ, ಆದ್ರೆ ಅದೇ ಪ್ರಶ್ನೆ ಅಲ್ಲ, ನಿಮ್ಮ ಕಂಟೆಂಟ್, ನಿಮ್ಮ ಟಾಲೆಂಟ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಲಾಗುತ್ತೆ. ಹಾಗಾಗಿ ಈ ಎಕ್ಸಾಮಿನೇಷನ್ಸ್ ಅನ್ನ ಶಿಕ್ಷಣವೇ ಶಕ್ತಿ ಅವಾರ್ಡ್ ಪರೀಕ್ಷೆ 2025ರಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ. ಕೇವಲ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, 7ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಇದೆ. ಈ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ಸ್ ಯಾವಾಗಪ್ಪ ಇದೆ ಅಂತ ಹೇಳಿದ್ರೆ, ಈ ಟಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಸ್ ಏಪ್ರಿಲ್ 6th 6ನೇ ತಾರೀಕು ಏಪ್ರಿಲ್ ತಿಂಗಳು 2025ನೇ ಸಾಲು ಭಾನುವಾರ ಸಂಡೇ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಸ್ಥಳ ಎಲ್ಲಿರುತ್ತೆ? ಶಿವಮೊಗ್ಗದಲ್ಲಿರುತ್ತೆ. ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಯಾವ ರೀತಿ ನಾವು ಇಲ್ಲಿಂದ ನೋಟಿಫಿಕೇಶನ್ ಕೊಡ್ತೀವಿ ಅನ್ನೋದನ್ನ ನೀವು ತಿಳ್ಕೋಬೇಕು. ಈ ಎಕ್ಸಾಮಿನೇಷನ್ಸ್ ಗೊತ್ತಾಯ್ತು ನಿಮಗೆ, ಶಿಕ್ಷಣವೇ ಶಕ್ತಿ ಅವಾರ್ಡ್ ಟಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಸ್ ಅಂತ ಕರಿತಾ ಇದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷ ಈ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸೊ ಇಲ್ಲಿರ್ತಕ್ಕಂತಹ ಪ್ರೈಸಸ್ ಗಳು ಏನು, ಕನ್ನಡ ಮತ್ತೆ ಆಂಗ್ಲ ಮಾಧ್ಯಮದಲ್ಲಿ ಎರಡೂ ಕೂಡ ಇರುತ್ತೆ. ಸೊ ಇಲ್ಲಿರ್ತಕ್ಕಂತಹ ಬಹುಮಾನಗಳು ಹೇಗೆ ಅಂದ್ರೆ, ಫಸ್ಟ್ ಪ್ರೈಸ್ 20,000 20,000 ಪ್ರೈಸ್ ಇರುತ್ತೆ. ಇದರಲ್ಲಿ 10,000 ಕ್ಯಾಶ್ ಪ್ರೈಸ್ ಅನ್ನ ಕೊಡಲಾಗುತ್ತೆ. ಅದು ಶಿಕ್ಷಣವೇ ಶಕ್ತಿಯ ಇನ್ಸ್ಟಿಟ್ಯೂಷನ್, ಅಧಿಕೃತವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಚೆಕ್ ಮೂಲಕ ನಿಮಗೆ ಬಹುಮಾನವನ್ನು ಕೊಡಲಾಗುತ್ತೆ. ಇನ್ನ 10,000 ನ ವೌಚರ್ ಅನ್ನ ಕೊಡಲಾಗುತ್ತೆ. ಈ ವೌಚರ್ ನ ನೀವು ನಿಮ್ಮ ಅಡ್ಮಿಷನ್ಸ್, ನಿಮ್ಮ ಕೋಚಿಂಗ್, ನಿಮ್ಮ ಟ್ರೈನಿಂಗ್ ಗೆ ನೀವು ಬಳಸ್ಕೋಬಹುದು. ಸೆಕೆಂಡ್ ಪ್ರೈಸ್ 10,000 ಇರುತ್ತೆ. ಅದರಲ್ಲಿ 5,000 ಕ್ಯಾಶ್ ಪ್ರೈಸ್ ಇರುತ್ತೆ, 5,000 ವೌಚರ್ಸ್ ಇರುತ್ತೆ. ಥರ್ಡ್ ಪ್ರೈಸ್ 5,000 ಇರುತ್ತೆ. ಅದರಲ್ಲಿ 2,500 ಕ್ಯಾಶ್ ಪ್ರೈಸ್ ಇರುತ್ತೆ. ಚೆಕ್ ಅನ್ನ ಕೊಡಲಾಗುತ್ತೆ. ವಿದ್ಯಾರ್ಥಿಯ ಹೆಸರಿಗೆ ಚೆಕ್ ಅನ್ನ ಕೊಡಲಾಗುತ್ತೆ. ವಿದ್ಯಾರ್ಥಿಯು ಆ ಚೆಕ್ ಅನ್ನ ಕಲೆಕ್ಷನ್ ಗೆ ಹಾಕೋಬೇಕು. ಇನ್ನ ಫೋರ್ತ್ ಪ್ರೈಸ್, ಎಕ್ಸಾಮಿನೇಷನ್ಸ್ ಬರೀತಕ್ಕಂತಹ 100 ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಶಕ್ತಿಯ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಕ್ಲಾಸಸ್ ಆಗಿರ್ಬೋದು, 100 ವಿದ್ಯಾರ್ಥಿಗಳಿಗೆ ಅಲ್ಲಿ ಬಂದಿರ್ತಕ್ಕಂಥ ಹೈಯೆಸ್ಟ್ ಮಾರ್ಕ್ಸ್ ಬಂದಿರ್ತಕ್ಕಂಥ 100 ವಿದ್ಯಾರ್ಥಿಗಳಿಗೆ 2,000 rupees ನ ವೋಚರ್ಸ್ ಅನ್ನ ಕೊಡಲಾಗುತ್ತೆ. ಅಲ್ಲಿ ನೀವು ಬಳಸ್ಕೋಬಹುದು. ಈ ಪ್ರವೇಶ ಪರೀಕ್ಷೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರಸ್ತುತ ಸಾಲಿನಲ್ಲಿ 4 ಮತ್ತು 5ನೇ ತರಗತಿಯಲ್ಲಿ ಓದುವ ಮಕ್ಕಳು ಪರೀಕ್ಷೆ ಬರೀಬಹುದು. ಪರೀಕ್ಷಾ ವಿಷಯಗಳು ಕನ್ನಡ ಗ್ರಾಮರ್ ಅನ್ನ ಇವ್ಯಾಲ್ಯುವೇಟ್ ಮಾಡ್ತೀವಿ. ಸರ್ ಕನ್ನಡ ಎಲ್ಲಿಂದ ತಗೊಂಡ್ ಬರ್ತೀರಾ ಸರ್? ಏನು ಮಗು 4ನೇ ತರಗತಿಯಲ್ಲಿ ಓದಿದೆಯೋ, 3ನೇ ತರಗತಿಯಲ್ಲಿ ಓದಿದೆಯೋ, ಆ ಗ್ರಾಮರ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, EVS ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗಿರ್ಬೋದು, ಎಲ್ಲಾ ಪ್ರಶ್ನೆಗಳು OMR ಶೀಟ್ಸ್ ಅಲ್ಲಿ ಇರುತ್ತೆ. ಆ OMR ಶೀಟ್ಸ್ ಬರೆಯೋದು ಹೇಗೆ ಅನ್ನೋದನ್ನ ಅದು ಇಲ್ಲೇ ಹೇಳ್ತೀವಿ. ನಿಮ್ಗೆಲ್ರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಲಾಗುತ್ತೆ. ಮತ್ತೆ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಪ್ರಶಸ್ತಿ ಪತ್ರವನ್ನ ಕೊಡಲಾಗುತ್ತೆ. ಈ ಎಕ್ಸಾಮಿನೇಷನ್ಸ್ ಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಿಗೆ ಬರ್ತೀವಿ ಅಂತ ಹೇಳಿದ್ರೆ ಅಲೋ ಇರೋದಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ಗಳು ಈಗ ಡಿಸ್ಪ್ಲೇ ಅನ್ನ ಕೊಡ್ತೀನಿ. ಸೊ ಇಲ್ಲಿ 3 ನಂಬರ್ಗಳನ್ನ ಕೊಡಲಾಗಿದೆ. ಈ 3 ನಂಬರ್ಗಳಿಗೆ ನೋಡಿ, ಮೊದಲನೇ ನಂಬರಿಗೆ ವಾಟ್ಸಪ್ ಮಾಡಬೇಕು. ವಾಟ್ಸಪ್ ಮಾಡಿದವರು ಸೆಕೆಂಡ್ ನಂಬರಿಗೆ ವಾಟ್ಸಪ್ ಯಾವ ರೀತಿ ನಮ್ಮ ಸೈಡ್ ಇಂದ ಯಾವ ರೀತಿ ಮೆಸೇಜ್ ಬರುತ್ತೆ ನಿಮಗೆ ಅಂತ. ಸೊ ಯಾರೆಲ್ಲ ಎಕ್ಸಾಮಿನೇಷನ್ಸ್ ಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈ ನಂಬರಿಗೆ ನಿಮ್ಮ ನೋಂದಣಿ ಶುಲ್ಕ 100 ರೂಪಾಯಿಗಳನ್ನ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಮಾಡಬೇಕು. ಮಾಡಿದ ನಂತರದಲ್ಲಿ ಸ್ಕ್ರೀನ್ ಶಾಟ್ ಅನ್ನ
ಈ 3 ನಂಬರ್ ಅಲ್ಲಿ ಯಾವುದಾದರೂ ಒಂದು ನಂಬರ್ಗೆ ಕಳಿಸ್ಬೇಕು. ಆ ಸ್ಕ್ರೀನ್ ಶಾಟ್ ಜೊತೆಗೆ ನಿಮ್ಮ ಸಂಪೂರ್ಣವಾದ ವಿಳಾಸ. ನಿಮ್ಮ ವಿಳಾಸ ಬಂದ ತಕ್ಷಣನೇ ನೀವು ಈ ನಂಬರಿಗೆ ಸ್ಕ್ರೀನ್ ಶಾಟ್ ಕಳಿಸಿದೀರಾ ಅಂತ ಹೇಳಿದ್ರೆ ಇಲ್ಲಿಂದ ನಿಮಗೆ ಮೆಸೇಜ್ ಬರ್ತಾ ಹೋಗುತ್ತೆ. ಮೊದಲನೇ ಎನ್ರೋಲ್ ಮಾಡಿರೋರಿಗೆ A1, ಸೆಕೆಂಡ್ ಎನ್ರೋಲ್ ಮಾಡಿರೋರಿಗೆ A2. ಈ ನಂಬರಿಗೆ ನೀವು ಏನಾದ್ರೂ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಇಲ್ಲಿಂದ B1 B2 ಅಂತ ಹೇಳಿ ಮೆಸೇಜ್ ಬರುತ್ತೆ. ಇದು ನಿಮ್ಮ ಕೋಡ್ ಆಗಿರುತ್ತೆ. ಎಕ್ಸಾಮಿನೇಷನ್ ದಿವಸ ಈ ಕೋಡ್ ಅನ್ನ ನೀವು ನಮಗೆ ಶೋ ಮಾಡಬೇಕು. ಈ ನಂಬರ್ಗೆ ನೀವೇನಾದ್ರೂ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿಂದ C1 C2 ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ ಈ ಕಡೆಯಿಂದ. ಇದು ನಿಮ್ಮ ಕನ್ಫರ್ಮೇಶನ್ ಆಗಿರುತ್ತೆ. ನೀವು 100 ರೂಪೀಸ್ ಅನ್ನ ಈ ನಂಬರಿಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ಕೋಬೇಕು. ಇಲ್ಲಿ ಎಕ್ಸಾಮಿನೇಷನ್ಸ್ ಗೆ OMR ಶೀಟ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರೈಸಸ್ ಅವತ್ತೇ ಅನೌನ್ಸ್ಮೆಂಟ್ ಇರುತ್ತೆ. ಇಲ್ಲಿ ಮಂಜು ಸರ್ ನಿಮ್ ಜೊತೆಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಂದ್ರೆ ಏನು, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಂದ್ರೆ ಏನು, 100% ನೀವು ಮನೆಯಲ್ಲೇ ಇದ್ಕೊಂಡು ಸಕ್ಸಸ್ ಮಾಡೋದು ಹೇಗೆ. ಇಲ್ಲ ಸರ್ ನಮ್ಗೆ ಆಗಲ್ಲ, ನಾವು ರೆಸಿಡೆನ್ಷಿಯಲ್ ಬಿಡ್ತೀವಿ, ಆಫ್ಲೈನ್ ಬಿಡ್ತೀವಿ, ಖಂಡಿತವಾಗ್ಲೂ ಕೂಡ ಎಲ್ಲಾ ಅವಕಾಶಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಸೊ ಈ ನಂಬರ್ಗಳಿಗೆ ನೀವು ಫೋನ್ ಕಾಲ್ ಕೂಡ ಮಾಡ್ಕೋಬಹುದು, ಮತ್ತೆ ಆ ಮೆಸೇಜ್ ಅನ್ನು ಕೂಡ ಮಾಡಬಹುದು. ತಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಇನ್ನ ಇದ್ರ ಬಗ್ಗೆ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಈ ವಿಡಿಯೋ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಅನ್ನ ಕಳಿಸಿದೀವಿ. ಆ ವಾಟ್ಸ್ಆಪ್ ಲಿಂಕಿಗೆ ಜಾಯ್ನ್ ಆಗಿ ಆಗಾಗ ನಾವು ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಒಂದು ಗೂಗಲ್ ಫಾರ್ಮ್ ನೋಟಿಫಿಕೇಶನ್ ಕೂಡ ಈ ವಿಡಿಯೋ ಕೆಳಭಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದನೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಯಾರಿಗೆಲ್ಲ ಗೂಗಲ್ ಪೇ ಫೋನ್ ಪೇ ವರ್ಕ್ ಆಗ್ತಿಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ QR ಕೋಡ್ ಅನ್ನ ಈ ವಿಡಿಯೋ ಕೊನೆ ಮುಗಿಯುತ್ತಲ್ವಾ, ಈ ವಿಡಿಯೋ ಕೊನೆಯ ಭಾಗದಲ್ಲಿ ಆ QR ಕೋಡ್ ಅನ್ನ ಕೊಡಲಾಗಿರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಈ ವಾಟ್ಸ್ಆಪ್ ಗುಂಪ್ ಅಲ್ಲಿ ಜಾಯ್ನ್ ಆಗಿದ್ರಿ ನೀವು ಅಂತ ಹೇಳಿದ್ರೆ ಆ ವಾಟ್ಸ್ಆಪ್ ಗುಂಪಲ್ ಮೂಲಕ ಕೂಡ ನಾವು ಕಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳ 13ನೇ ತಾರೀಕಿಗೆ 6ನೇ ತರಗತಿ ಸೆಲೆಕ್ಷನ್, 6ನೇ ತರಗತಿ ಕಂಪ್ಲೀಷನ್ ಆಗಿ 7ನೇ ತರಗತಿ ಬರ್ತಾ ಇರೋರು, 7ನೇ ತರಗತಿ ಕಂಪ್ಲೀಷನ್ ಆಗಿ 8ನೇ ತರಗತಿ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಆಗಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ನಿಮ್ಮ ಕ್ಯಾಶ್ ಪ್ರೈಸ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದನ್ನ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಪಕ್ಕದ ಬೆಲ್ ಐಕಾನ್ ಟಚ್ ಮಾಡಿರಿ, ಎಲ್ಲಾ ಮಾಹಿತಿನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲರೂ ಎಕ್ಸಾಮಿನೇಷನ್ಸ್ ಬರೀರಿ. ಈ ಎಕ್ಸಾಮಿನೇಷನ್ಸ್ ನಿಮಗೆ ಪಾಸ್ ಫೇಲ್ ಮಾಡ್ತಕ್ಕಂಥದ್ದಲ್ಲ, ಯಾರು ಭಯ ಪಡ್ಕೊಂಡು ಎಕ್ಸಾಮ್ ಮಾಡೋ ಅಂತದ್ದಲ್ಲ. ಒಂದಿಷ್ಟು ಶಿವಮೊಗ್ಗಕ್ಕೆ ಬರ್ತೀರಾ, ಶಿಕ್ಷಣ ಶಕ್ತಿ ಇನ್ಸ್ಟಿಟ್ಯೂಷನ್ ಅನ್ನು ನೋಡ್ತೀರಾ, ನಿಮ್ಮ ಮಕ್ಕಳ ಟ್ಯಾಲೆಂಟ್ ಅನ್ನ ಸರ್ಚ್ ಮಾಡ್ತೀರಾ. ನಾವು ಮಾಡಲ್ಲ, ನೀವೇ ಮಾಡ್ತೀರಾ. ದಟ್ ಮೀನ್ OMR ಶೀಟು ಮತ್ತೆ ನಿಮ್ಮ ಕ್ವಶನ್ ಪೇಪರ್ ನ ನಿಮ್ ಕೈಯಲ್ಲೇ ಕೊಟ್ಟು ಕಳಿಸ್ತೀವಿ, ನಾವು ಇಟ್ಕೊಳ್ಳೋದಿಲ್ಲ. ಅದನ್ನ ಬಹಳ ಅಕ್ಯುರೇಟ್ ಆಗಿ ಇವ್ಯಾಲ್ಯೂಯೇಟ್ ಮಾಡಲಾಗುತ್ತೆ. ಮ್ಯಾಥ್ಸ್, ಇಂಗ್ಲಿಷು, ಕನ್ನಡ, ಎನ್ವೈರನ್ಮೆಂಟಲ್ ಸ್ಟಡೀಸ್ ಅನ್ನ ತುಂಬಾ ಅದ್ಭುತವಾಗಿ ನಿಮ್ಮ ಮಕ್ಕಳ ಒರಿಜಿನಲ್ ಟ್ಯಾಲೆಂಟ್ ಅನ್ನ ನಿಮ್ ಕೈಯಲ್ಲಿ ಕೊಟ್ಟು ಕಳಿಸ್ತೀವಿ. ಇದು ಪಾಸು ಫೇಲು ಹೋಗ್ತಾ ಇದೀವಿ, ಪಾಸ್ ಆಗ್ತೀವಿ ಫೇಲ್ ಆಗ್ತೀವಿ ಅನ್ನಂಗಲ್ಲ. ಆರಾಮಾಗಿ ಬನ್ನಿ, ಆರಾಮ ನಾವು ನಿಮ್ ಜೊತೆಗಿರ್ತೇವೆ, ನಿಮ್ ಜೊತೆ ಮಾತಾಡ್ತೇವೆ. ಈ ಎಕ್ಸಾಮಿನೇಷನ್ಸ್ ಅನ್ನ ಮಕ್ಕಳು ಬರೀತಾರೆ, ನಿಮ್ಮ ಆನ್ಸರ್ ಸೀಟ್ ಅನ್ನ ನಿಮ್ ಕಡೆ ಕೊಡ್ತೀವಿ. ಅಂದೇ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ 1 ಗಂಟೆ ಒಳಗಡೆ ಎಲ್ಲರನ್ನು ಕೂಡ ಇಲ್ಲಿಂದ ಕಳ್ಸಿಕೊಡ್ಲಾಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಕೊನೆಯದಾಗಿ ನಾನೊಂದು ಹೇಳಿದೆ, ಒಂದು ಪ್ರಶ್ನೆ ಅಂತ ಹೇಳಿದೆ. ಈ ಪ್ರಶ್ನೆ ಈಗ ಬರ್ತಾ ಇದೆ. ನನ್ನ ಪ್ರಶ್ನೆ, ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಯಾವುದು? ಪುನಃ ನನ್ನ ಮತ್ತೊಂದು ಪ್ರಶ್ನೆ, ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಯಾವುದು? ಈ ಪ್ರಶ್ನೆಗೆ ಈ ವಿಡಿಯೋ ಮುಗಿದ ನಂತರದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ವಿಡಿಯೋ ಅರ್ಥ ಆಯ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್.